ಮೂವಿ ತುಂಬ ಚೆನ್ನಾಗಿದೆ. ಫಸ್ಟು ಈ ಥರ ಮೆಸೇಜು ಕನ್ನಡಕ್ಕೆ ಬಂದಿರೋದು. ದಯವಿಟ್ಟು ಪ್ರತಿಯೊಬ್ಬರು ಯೂತ್ಸಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ ನೋಡ್ರಿ. ಈ ಥರ ಮೂವಿ ಬರೋದ್ರಿಂದ ನಮ್ಮ ದೇಶ ಚೇಂಜ್ ಆಗುತ್ತೋ ಇಲ್ವೋ, ನಮ್ಮ ಮನೇನ ನಾವು ಚೇಂಜ್ ಮಾಡ್ಕೊಬೋದು. ಸೊ ಜೈ ಭೀಮಾ. ಮೇಡಮ್, ಸಿನಿಮಾ ಬಗ್ಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನೋಡ್ಕೊಂಡು ಬಂದಾದ್ಮೇಲೆ ಖಂಡಿತವಾಗ್ಲೂ ಹಂಗೆ ಅನ್ನಿಸ್ತು. ಈ ಟ್ರೈಲರ್ ನೋಡಿದಾಗ ಎಲ್ಲರೂ ಫ್ಯಾಮಿಲಿನ ಹೆಂಗೆ ಕರ್ಕೊಂಡು ಹೋಗೋದು, ಬರೀ ಫೈಟ್ಸ್ ಇದೆ, ರೌಡಿಸಮ್ ಇದೆ, ಬರೀ ರಕ್ತ ಇದೆ ಅಂತ ಅನ್ನೋರು. ಅದಲ್ಲ ಮೇಡಮ್, ಸಿನಿಮಾ ಖಂಡಿತವಾಗ್ಲೂ ಫ್ಯಾಮಿಲಿನ ಕರ್ಕೊಂಬಂದು ತೋರಿಸ್ಬೇಕು ಸಿನಿಮಾ. ಯಾಕೆಂದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೋಸ್ಕರ ತಂದೆ ತಾಯಿ ತುಂಬ ಕಷ್ಟಪಡ್ತಾ ಇದ್ದಾರೆ. ಆದರೆ ಅವರು ಯಾವ ರೀತಿ ಯಾವ ದಾರಿಲಿ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಸೊ ಹಂಗಾಗಿ ಸಿನಿಮಾದಲ್ಲಿ ಪ್ರತಿಯೊಂದು ತೋರಿಸಿದ್ದಾರೆ. ತಪ್ಪು ಮಾಡೋದು ಸಹಜ ಮೇಡಮ್. ತಪ್ಪು ಮಾಡಾದ್ಮೇಲೆ ತಿಳ್ಕೊಂಡು ಹೋಗೋದಿಲ್ಲ, ಅದು ತುಂಬ ದೊಡ್ಡತನ. ಸೊ ಹಂಗಾಗಿ ಭೀಮಾ ಅಲ್ಟಿಮೇಟ್ ತುಂಬ ಚೆನ್ನಾಗಿದೆ. ಭೀಮಾ ಒಳ್ಳೆಯದಾಗಿ ಮೇಡಮ್. ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ವಿಜಯ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ನೋಡಿದ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಅನಿಸುತ್ತೆ ನಿಜವಾಗ್ಲೂ ಹೇಗೆ ಮಕ್ಕಳನ್ನ ಟ್ರ್ಯಾಕ್ ಮಾಡಬೇಕು, ಅವ್ರನ್ನ ಹೇಗೆ ಜೋಪಾನ ಮಾಡಬೇಕು ಅನ್ನೋದು. ಆ್ಯಂಡ್ ಈ ನಿಮ್ಮ ಮೂಲಕ ಕೇಳ್ಕೊಳ್ಳೋದು ಎಲ್ಲ ಪೇರೆಂಟ್ಸ್ ದಯವಿಟ್ಟು ಈ ಸಿನಿಮಾ ನೋಡಿ. ಹೇಗೆ ಮಕ್ಕಳು ದಾರಿ ತಪ್ಪಿದ್ದಾರೆ ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಇಂಪ್ಯಾಕ್ಟ್ಫುಲ್ಲಾಗಿ ತೋರಿಸಿದ್ದಾರೆ. ಸೊ ಬಿ ಕೇರ್ಫುಲ್, ನಿಮ್ಮ ಮಕ್ಕಳ ಬಗ್ಗೆ ಕೇರ್ಫುಲ್ ಆಗಿರಿ. ದೊಡ್ಡ ಊರು, ತುಂಬ ಜನ ಇದ್ದಾರೆ ಇಲ್ಲಿ. ಇದು ಬರೀ ಬೆಂಗಳೂರಿನ ಕಥೆ ಅಲ್ಲ, ಎಲ್ಲ ಊರಲ್ಲೂ ಇದು ನಡೀತಾ ಇದೆ. ಇದೇನು ಇವತ್ತು ಈ ಬೆಂಗಳೂರಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಷ್ಟೇ ಕಥೆನ. ಎಲ್ಲ ಸಿಟಿ, ಎಲ್ಲ ಹಳ್ಳಿ, ಎಲ್ರಿಗೂ ಎಲ್ಲವೂ ಆಕ್ಸೆಸ್ ಇದೆ. ಸೊ ಎಲ್ಲರೂ ಹುಷಾರಾಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖುಷಿ ಆಯಿತು ಮೇಡಮ್. ಅಫ್ಕೋರ್ಸ್ ಒಬ್ಬ ಕಲಾವಿದನಿಗೆ ನಿರ್ದೇಶಕರು ಇಷ್ಟು ಒಳ್ಳೆ ಪಾತ್ರ ಆಫರ್ ಮಾಡಿದಾಗ 100% ಖುಷಿ ಆಗುತ್ತೆ. ನನಗೂ ಖುಷಿ ಆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಪೇರೆಂಟ್ಸ್ಗಳು, ಅಂದರೆ ಅಫ್ಕೋರ್ಸ್ ಯೂತ್ಸ್ ಅಂತೂ ನೋಡ್ತಿರೋ ಸಿನಿಮಾ. ಯಾಕೆಂದರೆ ಆ ಹಾಡುಗಳನ್ನ ಎಲ್ಲರೂ ಮೆರೆಸ್ತಿರೋದೇ ಅದಕ್ಕೆ ಸಾಕ್ಷಿ. ದಯವಿಟ್ಟು ತಂದೆ ತಾಯಂದರು ಈ ಸಿನಿಮಾನ ನೋಡಿ. ಈ ಸಿನಿಮಾದಲ್ಲಿ ಬರೋ ಪಾತ್ರಗಳಲ್ಲಿ ನಿಮ್ಮ ಮಕ್ಕಳುಗಳು ಒಬ್ಬರಾಗಿರಬಹುದೇನೋ, ಸ್ವಲ್ಪ ಜಾಗರೂಕರಾಗಿರಿ. ಇವಾಗ ಮನೆಯವರು ಕೆಲಸ ನೋಡ್ತಾರೆ, ಮನೆಗೆ ಬರ್ತಾರೆ, ಮಗು ಬರ್ತಾರೆ ಬಿಡು ಟೈಮ್ ಆಯಿತು, ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಅವ್ರು ನಿಜನ ಇವಾಗ ಏನು ಮಾಡಿದ್ದಾರೆ, ಅವ್ರ ಮನೆಯವರು ಎಲ್ಲಿ ಮಕ್ಕಳು ಎಲ್ಲಿ ಆಚೆ ಹೋಗ್ತಾರೋ, ಅವ್ರು ಏನು ಮಾಡ್ತಾರೆ, ಇದು ಮಾಡ್ತಾರೆ. ಈ ಫ್ಯಾಮಿಲಿ ಮೂವಿ ನೋಡಿದೆ ಗೊತ್ತಾಗುತ್ತೆ ಅವ್ರಿಗೆ. ಈ ಮೂವಿ ನೋಡಿದೆ ಗೊತ್ತಾಗುತ್ತೆ. ಅವ್ರೇನು ಮಾಡ್ತಾರೆ, ಕಷ್ಟಪಟ್ಕೊಂಡು ಬರ್ತಾರೆ, ಮನೇಲಿ ಊಟ ಮಾಡ್ಕೊಂಡು ಬರ್ತಾರೆ. ಇವ್ನು ಬರ್ತಾನೆ ಇಲ್ವ ಅಂತ 12 ಗಂಟೆ 1 ಗಂಟೆ ವೆಯ್ಟ್ ಮಾಡ್ತಾರೆ, ಕಾಯ್ತಾರೆ ಎಲ್ಲರಿಗೂ. ಅವ್ರೇನು ಮಾಡ್ತಾರೆ, ಅಲ್ಲಿ ಇಲ್ಲಿ ಬೀದಿ ಆಡ್ಕೊಂಡು ಸುತ್ತಾಡ್ಕೊಂಡು ಒಬ್ಬನ ನೋಡೋದು, ಅವ್ನು ನೋಡ್ಬಿಟ್ಟು ಅವನೊಬ್ಬನ ಸೇರೋದು, ಅವ್ನ ಹಾಳು ಮಾಡೋದು, ಇದು ಮಾಡೋದು ಎಲ್ಲ ಇದು ಮಾಡ್ತಾರೆ. ಅದೇ ಮನೆಯವ್ರಿಗೆ ಏನಂತ ಗೊತ್ತಿಲ್ಲ. ಈ ಎಲ್ಲ ಫ್ಯಾಮಿಲಿ ಅವ್ರಿಗೆ ಹೇಳ್ತೀನಿ, ಬಂದು ಮೂವಿ ನೋಡಿ. ಮೂವಿ ನೋಡಿದೆ ಗೊತ್ತಾಗುತ್ತೆ ಎಲ್ಲರಿಗೂ. ಈ ಮೂವಿ ಫಸ್ಟು ಪೇರೆಂಟ್ಸ್ ಅವರೇ ಬರಬೇಕು. ಅವ್ರು ಬಂದು ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಈ ಮೂವಿಯಲ್ಲಿ ಏನು ತೆಗ್ದವ್ರೆ, ಏನು ಮೆಸೇಜ್ ಕೊಟ್ಟವ್ರೆ, ಏನು ಮಾಡೋರು ಎಲ್ಲರಿಗೂ ಗೊತ್ತಾಗುತ್ತೆ. ಅದಕ್ಕಿಂತ ಯಾರಿಗೂ ಗೊತ್ತಾಗಲ್ಲ. ಯಾರು ಬರಲ್ಲೋ ಅವ್ರಿಗೆ ಗೊತ್ತಾಗಲ್ಲ. ಮೇಡಮ್, ಒಳ್ಳೆ ವಿಷಯ ಇದೆ ಮ್ಯಾಮ್ ಸಿನಿಮಾದಲ್ಲಿ. ಈ ಕುಟುಂಬ ಸಮೇತ ಬಂದ್ಬಿಟ್ಟು ನೋಡೋಂಥ ಸಿನಿಮಾ ಭೀಮಾ. ಸೊ ಯಾರ್ಯಾರು ಅದೇ ಫಸ್ಟ್ ದಿನ ಇವತ್ತು ನೋಡಿ ಎಷ್ಟು ಸಂಭ್ರಮ ಆಗಿದೆ. ತುಂಬ ಜನ ಬಂದಿದ್ದಾರೆ, ಅದರಿಂದ ತುಂಬ ಖುಷಿ ಆಗ್ತಾಯಿದೆ. ಸೊ ಇಷ್ಟು ದಿನ ಸ್ವಲ್ಪ ಥಿಯೇಟ್ರಲ್ಲಿ ಜನ ಬರೋದು ಕಮ್ಮಿ ಇತ್ತು. ಇನ್ಮೇಲೆ ಆ ಕೊರತೆ ಇರೋಲ್ಲ ಮೇಡಮ್. ಇನ್ಮೇಲೆ ಜನ ನುಗ್ಗಿಬಿಟ್ಟು ನಮ್ಮ ಕನ್ನಡ ಸಿನಿಮಾ ನೋಡ್ತಾರೆ, ನಮ್ಮ ಕನ್ನಡ ಸಿನಿಮಾ ಗೆಲ್ಲಿಸ್ತಾರೆ. ಭೀಮಾ ಬಂದ್ಬಿಟ್ಟು ಇದಕ್ಕೊಂದು ನಾಂದಿ ಆಗುತ್ತೆ ಮೇಡಮ್. ಹೌದು ಹೌದು, ಅದು ನಡೀತಾ ಇದೆಯಲ್ಲ ಮೇಡಮ್. ಅದಕ್ಕೆ ಅವ್ನ ಕಂಟೆಂಟ್ ಮೇಲೆ ವಿಜಯ್ ಸರ್ ಅಷ್ಟು ಚೆನ್ನಾಗಿ ಬಂದ್ಬಿಟ್ಟು ಆ ಸಿನಿಮಾನ ತೋರಿಸಿದ್ದಾರೆ. ಸೊ ಇದರಿಂದ ಒಂದು ಫ್ಯಾಮಿಲಿ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ, ಮಕ್ಕಳೆಲ್ಲ ಎಷ್ಟು ಹಾಳಾಗ್ತಾ ಇದ್ದಾರೆ ಅನ್ನೋ ವಿಷಯ ಎಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಟ್ರೆ. ಅದರಿಂದ ಹೆಂಗೆ ಆಚೆ ಬರ್ಬೋದು ಅದು ಹೇಳ್ಕೊಟ್ಟಿದ್ದಾರೆ. ಸೊ ಅದರಿಂದ ಬಂದ್ಬಿಟ್ಟು ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಯೂತ್ಸ್ಗೆ ಅದೇ, ಯಾವ ಕೆಟ್ಟ ಚಟಕ್ಕೂ ಹೋಗಬೇಡಿ, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ಕೊಡಿ, ಅಷ್ಟೇ, ಇನ್ನೇನೂ ಇಲ್ಲ ಮೇಡಮ್. ಸಮಾಜಕ್ಕೆ ಒಳ್ಳೆ ಮಾದರಿಯಾಗಿರಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ನಾನು ಇರೋದು ಹೆಂಗೆ ಮೇಡಮ್, ವಿಜಯಣ್ಣ ನಾನು ಜೊತೇಲಿ ಇರೋದ್ರಿಂದ ಯಾವಾಗಲೂ ಜೊತೇಲಿ ಹಿಂಗೆ ನಕ್ಕೊಂಡು ಹಂಗೆ ಕಾಮಿಡಿ ಮಾಡ್ಕೊಂಡು ಇರ್ತೀವಿ. ಅದನ್ನ ರಿಯಲಾಗೆ ಶೂಟ್ ಮಾಡಿದ್ದೀವಿ ಅಂತೆ. ಅದು ಆ ಥರ ತುಂಬ ಕಡೆ ನಡೀತಾ ಇದೆ ಆ ಥರದ್ದೆಲ್ಲನೂ. ಅದು ಒಂದು ಮಕ್ಕಳು ತುಂಬ ಚಿಕ್ಕ ಮಕ್ಕಳೆಲ್ಲ ಇದಾಗ್ತಾರೆ, ಕಾಲೇಜ್ಗೆ ಹೋಗೋದು ಹುಡುಗರು ಅಂತ. ಅದೆಲ್ಲ ಸ್ವಲ್ಪ ಜನಕ್ಕೆ ಗೊತ್ತಾಗಲಿ ಅಂತಲೇ ಆ ಮೂವಿ ಮಾಡಿದಿರ್ತಾರೆ. ಎಲ್ಲ ಕಡೆ ಹೌಸ್ಫುಲ್ ಇದೆ. ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಫ್ಯಾಮಿಲಿ ಸಮೇತ ಅಂತ ಕೇಳ್ಕೊತೀನಿ ಮೇಡಮ್.